There's also growing buzz around the world on what's been called China Plus One. It's a strategy where global producers look beyond China to set up manufacturing bases. Can India benefit from that? Let's start. ಹಾಯ್ ಎಲ್ರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾವಿವತ್ತು ಈ ವಿಡಿಯೋದಲ್ಲಿ ಭಾರತದ ಬಗ್ಗೆ, ಚೈನಾ ಬಗ್ಗೆ, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ, ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ, ಹಾಗೆ ಕೆಲವು ಸೆಕ್ಟರ್ಸ್ಗಳ ಬಗ್ಗೆ, ಹಾಗೆ 4 ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಎಕಾನಮಿಗೆ ಒಂದು ಅಡ್ವಾಂಟೇಜ್ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂದ ತಕ್ಷಣ ನಿಮ್ಗೆ ಚೈನಾ ನೆನಪು ಬರ್ಬೋದು. ಯಾಕೆ ಅಂತಂದ್ರೆ ವಿಶ್ವದಲ್ಲಿ ಇದನ್ನ ವಿಶ್ವದ ಫ್ಯಾಕ್ಟ್ರಿ ಅಂತ ಕೂಡ ಕರೀತಾರೆ. ಹೌದು, ಇದಕ್ಕೆ ಬಿಗ್ಗೆಸ್ಟ್ ಪ್ರೂಫ್ ಏನು ಅಂತಂದ್ರೆ ಎಷ್ಟೊಂದು ಪ್ರಾಡಕ್ಟ್ಸ್ ಅಲ್ಲಿ ಮೇಡ್ ಇನ್ ಚೈನಾ ಅನ್ನೋ ಟ್ಯಾಗ್ಸ್ ನ ನೀವು ನೋಡಿರ್ಬೋದು. ಕೆಲವು ಸರಿ ಬೇರೆ ಕಡೆ ಅದು ಪ್ರೊಡ್ಯೂಸ್ ಆದ್ರೂ ಕೂಡ ಅದರ ರಾ ಮೆಟೀರಿಯಲ್ಸ್ ಯೂಶಲಿ ಚೈನಾ ಇಂದ ಬಂದಿರುತ್ತೆ. ಈಗ ಸ್ಟ್ಯಾಟಿಸ್ಟಾ ಮತ್ತೆ UNST ಅವರ ಒಂದು 2019 ರಿಪೋರ್ಟ್ ಪ್ರಕಾರ ಈಗ ಟಾಪ್ 10 ಕಂಟ್ರೀಸ್ ಅಂತ ತಗೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅದ್ರೊಳಗೆ ಚೈನಾದು ಎಷ್ಟು ಟೋಟಲ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ ಇದೆ ಅಂದ್ರೆ ಅದ್ರ ಕೆಳಗಡೆ 3 ಬರುವಂತ ದೇಶಗಳದ್ದು ಕಂಬೈನ್ಡ್ ಕೆಪಾಸಿಟೀಸ್ ಏನಿದೆ ಅದಕ್ಕಿಂತ ಜಾಸ್ತಿ ಇದೆ ಅಂತ. ಸೊ ಈಗ ನೋಡ್ಬೋದು ನೀವು ಹೇಗೆ ವಿಶ್ವದಲ್ಲಿ ಎಲ್ಲರೂ ಕೂಡ ಚೈನಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ. ಹಾಗೆ ಇದು ವಿಶ್ವದ ಫ್ಯಾಕ್ಟ್ರಿ ಅಂತ ಯಾಕೆ ಕರೀತಾರೆ ಅಂತ ನೋಡ್ಬೇಕಂದ್ರೆ ಮುಖ್ಯವಾದ ಕಾರಣಗಳನ್ನ ನಾವು ನೋಡ್ಬೇಕಾಗುತ್ತೆ. ಸ್ಟ್ರಾಂಗ್ ಬಿಸ್ನೆಸ್ ಇಕೋಸಿಸ್ಟಮ್ ಅಂತ ಹೇಳ್ಬೋದು. ಅಂದ್ರೆ ಬಲವಾದ ವ್ಯಾಪಾರ ಪರಿಸರ ವ್ಯವಸ್ಥೆ ಇದೆ, ಹಾಗೆ ಲೋವರ್ ರೆಗ್ಯುಲೇಟರಿ ಕಂಪ್ಲೈನ್ಸಸ್ ಇದೆ, ಹಾಗೆ ಟ್ಯಾಕ್ಸಸ್ ಮತ್ತೆ ಡ್ಯೂಟೀಸ್ ಏನಿದೆ ಅದು ಕೂಡ ಸ್ವಲ್ಪ ಕಡಿಮೆ ಇದೆ, ಹಾಗೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಚೀಪ್ ಲೇಬರ್ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಬೆಲೆಗೆ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ. ಹಾಗೆ ಕಾಲ ಕಳೆದ ಹಾಗೆಲ್ಲ ಬಿಸ್ನೆಸ್ಗಳು ತಮ್ಮ ಎಕ್ಸ್ಪೋಜರ್ ನ ಚೈನಾ ಮೇಲೆ ಕಡಿಮೆ ಮಾಡ್ಕೊಂತ ಬಂತು. Zero COVID have brought economic activity to a grinding halt. The crisis in the property sector has dealt the economy a body blow, and now natural disasters, or disasters that appear natural but are indeed man-made, are breaking the back of Chinese economy. Earlier this week, Beijing made an admission. It said the situation is not looking good. ಯಾಕೆ ಅಂತ ಕೇಳ್ಬೋದು ನೀವು. COVID-19 ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಯ್ತು. ಸ್ಟ್ರಿಂಜೆಂಟ್ ಲಾಕ್ಡೌನ್ಸ್ ಇತ್ತು, ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆದ ಲಾಕ್ಡೌನ್ಸ್, ಹಾಗೆ ಝೀರೋ ಕೋವಿಡ್ ಪಾಲಿಸಿ ಕೂಡ ತಂದಿದ್ರು. ಇದರಿಂದ ಬಿಸ್ನೆಸ್ಗಳು ತುಂಬಾನೇ ದಿನಗಳ ಕಾಲ ಲಾಕ್ಔಟ್ ಅಲ್ಲಿ ಇದ್ವು. ಇದರಿಂದ ಸಪ್ಲೈ ಡಿಸ್ಟ್ರಪ್ಷನ್ಸ್ ಆಯ್ತು. ಹಾಗೆ ಚೈನಾದಲ್ಲಿ ಒಂದು ಅಡ್ವಾಂಟೇಜ್ ಇತ್ತು, ಏನಂದ್ರೆ ಪ್ರೊಡಕ್ಷನ್ ವೆಚ್ಚ ಏನಿತ್ತು ಅದು ಕಡಿಮೆ ಇರ್ತಿತ್ತು. ಆದ್ರೆ ಈಗ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ನೋಡ್ಬೇಕಂದ್ರೆ ಚೈನಾದಲ್ಲಿ ಪ್ರೊಡ್ಯೂಸರ್ ಪ್ರೈಸ್ ಇನ್ಫ್ಲೇಷನ್ ಅನ್ನೋದನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಈ ಇನ್ಫ್ಲೇಷನ್ ಪ್ರಾಡಕ್ಟ್ಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಕಳೆದ 13 ವರ್ಷಗಳಲ್ಲಿ ಇದು ಹೈಯೆಸ್ಟ್ ಅಂತ ಹೇಳ್ಬೋದು. ಹಾಗೆ ರಾ ಮೆಟೀರಿಯಲ್ಸ್ ಅಂತ ತಗೊಂಡ್ರೆ ಇದು ಮುಂಚೆ ಎಲ್ಲ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತಲ್ವಾ, ಆದ್ರೆ ಈಗ ಸ್ಕೇರ್ಸ್ ಆಗಿದೆ, ಅಂದ್ರೆ ಸಿಗೋದೇ ಕಷ್ಟ ಆಗಿದೆ. ಹಾಗೆ ಎಕನಾಮಿ ರಿಕವರ್ ಆಗೋದಕ್ಕೆ ಕೂಡ ಇದೇನು ಸಹಾಯ ಮಾಡ್ತಿಲ್ಲ. ಇನ್ನ ಲೇಬರ್ ಕಾಸ್ಟ್ ಅಂದ್ರೆ ನೌಕರರಿಗೆ ಕೊಡುವಂತ ಹಣ ಇರ್ಬೋದು, ಅಂದ್ರೆ ವೆಚ್ಚ ಇರ್ಬೋದು, ಇದು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಕಳೆದ 10 ವರ್ಷಗಳಲ್ಲಿ ವೇಗವಾಗಿ ಇದು ಬೆಳೀತಿದೆ. ಹಾಗೆ ಚೈನಾದಲ್ಲಿ 1 ಗಂಟೆಗೆ ಆವರೇಜ್ ಮ್ಯಾನುಫ್ಯಾಕ್ಚರಿಂಗ್ ವೇಜ್ ಏನಿದೆ ಅದು $5.5 ರೀಚ್ ಆಗಿದೆ. ಮೆಕ್ಸಿಕೋಲಿ ಅದು ಕೇವಲ $4.5 ಇದೆ. ಇನ್ನ ನೋಡ್ಬೇಕಂದ್ರೆ ಚೈನಾದು ಸ್ಟ್ರಿಕ್ಟ್ ಲಾಸ್ ಎಲ್ಲ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಕಂಪ್ಲೈನ್ಸ್ ಕಾಸ್ಟ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಹಲವಾರು ಬಿಸ್ನೆಸ್ ಗಳಿಗೆ ಚೈನಾದು ಸಪ್ಲೈ ಚೈನ್ ಮೇಲೆ ಕೂಡ ಸೀರಿಯಸ್ ಡೌಟ್ಸ್ ಸ್ಟಾರ್ಟ್ ಆಗ್ತಾ ಇದೆ, ಅಂದ್ರೆ ಹಲವಾರು ಅನುಮಾನಗಳು ಶುರು ಆಗ್ತಿದೆ. ಹಾಗೆ UBS ಸರ್ವೆ ಪ್ರಕಾರ, ಕಳೆದ ವರ್ಷದ ಸರ್ವೆ ಪ್ರಕಾರ ಏನಂತಂದ್ರೆ 20-30% ಬಿಸ್ನೆಸ್ಗಳು ಚೈನಾನ ಬಿಟ್ಟು ಹೋಗೋ ಸಾಧ್ಯತೆಗಳಿದೆ. ಕಳೆದ 30 ವರ್ಷಗಳಲ್ಲಿ ಚೈನಾದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ರು? ಚೀಪ್ ಲೇಬರು ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಇಂದ. ಆದ್ರೆ ನಾನು ಮುಂಚೆ ಮೆನ್ಷನ್ ಮಾಡಿದ ಹಲವಾರು ರೀಸನ್ಸ್ ಗಳಿಂದ ಚೀಪ್ ಲೇಬರು ಮತ್ತೆ ಚೀಪ್ ಪ್ರೊಡಕ್ಷನ್ ಕಾಸ್ಟ್ ಇನ್ನ ಚೀಪ್ ಆಗಿ ಉಳಿದಿಲ್ಲ ಅಲ್ವಾ. ಆದ್ರಿಂದ ಎಲ್ಲರೂ ಕೂಡ ಒಂದು ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಿದ್ದಾರೆ, ಏನಂದ್ರೆ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂತ. There are several issues that the country is currently facing with regard to real estate, power, steel production, and not to mention the big crackdown earlier in the year on big tech. There's also growing buzz around the world on what's been called China Plus One. It's a strategy where global producers look beyond China to set up. ಹೌದು, ಇದೇನಿದು ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂತ ನೀವು ಕೇಳ್ಬೋದು. ಇದೇನಂತಂದ್ರೆ ಚೈನಾದಲ್ಲಿ ಏನ್ ಇನ್ವೆಸ್ಟ್ ಮಾಡ್ತಿದ್ರು ಅದ್ರ ಜೊತೆಗೆ ಈಗ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಅಂದ್ರೆ ಡೈವರ್ಸಿಫೈ ಮಾಡಿ ಮತ್ತೊಂದು ಕಂಟ್ರಿಯಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿರೋದು. ಈ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿಯಲ್ಲಿ ಆ ಒನ್ ಏನಿದೆ ಅದು ಭಾರತ ಆಗುತ್ತಾ ಅನ್ನೋದು ಪ್ರಶ್ನೆ. ಹೌದು, ಈಗ ಭಾರತದ ಸರ್ಕಾರ ಭಾರತನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ಬೇಕು ಅಂತ ಹಲವಾರು ಸ್ಕೀಮ್ಸ್ ನ ಲಾಂಚ್ ಮಾಡಿದ್ರು. ಹೌದು, ಈ ಸ್ಕೀಮ್ಸ್ ಗಳ ಬಗ್ಗೆ ನಾವು ಮಾತಾಡೋದಕ್ಕೂ ಮುಂಚೆ ಆತ್ಮನಿರ್ಭರ್ ಭಾರತದ ಬಗ್ಗೆ ಮಾತಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು,
ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಏನಿದೆ ಅಂದ್ರೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಕ್ಯಾಂಪೇನ್ ಅಂದ್ರೆ ಭಾರತನ ಸ್ವಾವಲಂಬಿ ಮಾಡಬೇಕು ಅನ್ನೋ ಕ್ಯಾಂಪೇನ್ ಏನಿದೆ ಇದು 20 ಲಕ್ಷ ಕೋಟಿ ಎಕನಾಮಿಕ್ ಪ್ಯಾಕೇಜ್ ಇಂದ ಶುರುವಾದದ್ದು. ಇದು ಭಾರತನ ಮತ್ತೆ ಅದರ ಎಕನಾಮಿನ ಸಪೋರ್ಟ್ ಮಾಡೋದಕ್ಕೆ ಕೋವಿಡ್-19 ಕ್ರೈಸಿಸ್ ಅಲ್ಲಿ ಶುರುವಾಗಿದ್ದು. ಇದನ್ನ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಕೂಡ ಅನುಸರಿಸ್ತಿದ್ದಾರೆ. ಅವರು ಸೆಲ್ಫ್ ರಿಲಯಂಟ್ ಪ್ರಾಜೆಕ್ಟ್ಸ್ ಮತ್ತೆ ಪಾಲಿಸೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಮತ್ತೊಂದು ಸ್ಕೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಬಗ್ಗೆ ಮಾತಾಡ್ಬೇಕು. ಹೌದು, ಭಾರತದ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಮೇಕ್ ಇನ್ ಇಂಡಿಯಾ ಸ್ಕೀಮು. ಇದು ಇನ್ನೋವೇಷನ್ಸ್ ಆಗಿರ್ಬೋದು, ಹಾಗೆ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವುಗಳನ್ನೆಲ್ಲ ಇದು ಫೆಸಿಲಿಟೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಪ್ಟೆಂಬರ್ 22 ಅಲ್ಲಿ 8 ವರ್ಷಗಳನ್ನ ಇದು ಕಂಪ್ಲೀಟ್ ಮಾಡಿದೆ. ಇನ್ನು ನೋಡ್ಬೇಕಂದ್ರೆ FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಇದು 101 ಕಂಟ್ರೀಸ್ಗಳಿಂದ ಬಂದಿದೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ 57 ಸೆಕ್ಟರ್ಸ್ ಅಲ್ಲಿ ಭಾರತದಲ್ಲಿ ಇನ್ವೆಸ್ಟ್ ಆಗಿದೆ. ಹಾಗೆ FDIಸ್ದು ಆನ್ಯುಯಲ್ FDI ಏನಿದೆ ಸೊ ಅದು $83 ಬಿಲಿಯನ್ ತನಕ ರೀಚ್ ಆಗಿದೆ, ಅಂದ್ರೆ ಡಬಲ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಭಾರತದ ಟಾಯ್ಸ್ ಎಕ್ಸ್ಪೋರ್ಟ್ ಏನಿದೆ ಅದು ಒಳ್ಳೆ ಗ್ರೋತ್ ನ ಕಂಡಿದೆ ಅಂತ ಹೇಳ್ಬೋದು. ಹೌದು, 2013 ಅಲ್ಲಿ ಏಪ್ರಿಲ್ ಆಗಸ್ಟ್ ಪೀರಿಯಡ್ ಅಂತ ತಗೊಂಡ್ರೆ, ಹಾಗೆ 2022 ಅಲ್ಲಿ ಏಪ್ರಿಲ್ ಆಗಸ್ಟ್ ಪೀರಿಯಡ್ ಅಂತ ತಗೊಂಡ್ರೆ ಕಂಪೇರ್ ಮಾಡಿದ್ರೆ 636% ಗ್ರೋತ್ ನ ಇದು ತೋರಿಸಿದೆ. ತುಂಬಾನೇ ಜಾಸ್ತಿ ಗ್ರೋತ್ ಅಂತ ಹೇಳ್ಬೋದು. ಹಾಗೆ ನೋಡ್ಬೇಕಂದ್ರೆ ಮತ್ತೊಂದು ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ. ಹೌದು, ಇದು ಮಾರ್ಚ್ 2020 ಅಲ್ಲಿ ಲಾಂಚ್ ಆಗಿದ್ದು. ಇದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಲಾಂಚ್ ಆಗಿದ್ದು. ಡೊಮೆಸ್ಟಿಕ್ ಅಂದ್ರೆ ಭಾರತದ ಅಂತ. ಸೊ ಹಾಗೆ ನೋಡ್ಬೇಕಂದ್ರೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಲ್ಲಿ ಈ ಸ್ಕೀಮ್ ಏನಿದೆ ಎಲಿಜಿಬಲ್ ಫರ್ಮ್ಸ್ಗೆ ಕೆಲವು ಇನ್ಸೆಂಟಿವ್ಸ್ ನ ಆಫರ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ಸೆಂಟಿವ್ಸ್ ಎಲ್ಲ 5 ವರ್ಷಕ್ಕೆ ಅಂತ ಹೇಳ್ಬೋದು. ಹಾಗೆ ನೋಡ್ಬೇಕಂದ್ರೆ ಇದರ ಔಟ್ಲೇ ಏನಿದೆ 1.97 ಲ್ಯಾಕ್ ಕ್ರೋರ್ಸ್ ಇದೆ 14 ಕೀ ಸೆಕ್ಟರ್ಸ್ಗಳಲ್ಲಿ. ಹಾಗೆ ನೋಡ್ಬೇಕಂದ್ರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಚಾಂಪಿಯನ್ಸ್ ನ ಇವರು ಕ್ರಿಯೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಹಾಗೆ 60 ಲಕ್ಷ ಹೊಸ ಜಾಬ್ಸ್ ಕ್ರಿಯೇಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ 5 years ಅಲ್ಲಿ ಅಡಿಷನಲ್ ಪ್ರೊಡಕ್ಷನ್ ಏನಿದೆ ಅದು 30 ಲಕ್ಷ ಕೋಟಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈಗ ನಮ್ಮ ಪ್ರಶ್ನೆಗೆ ವಾಪಸ್ ಬರೋಣ. ಚೈನಾ +1 ಸ್ಟ್ರಾಟಜಿಲಿ ಆ +1 ಏನಿದೆ ಅದು ಭಾರತ ಆಗುತ್ತಾ ಅಥವಾ ಮುಂದಿನ ಚೈನಾನೇ ಭಾರತ ಆಗುತ್ತಾ ಅಂತ ನೋಡ್ಬೇಕು. ಹೌದು, ಹಾಗೆ ನೋಡ್ಬೇಕಂದ್ರೆ ಈಗ ಆರ್ಗ್ಯುಮೆಂಟ್ಸ್ ಅಂತಂದ್ರೆ ಅದ್ರೊಳಗೆ ಪೂರಕವಾಗಿರುತ್ತೆ ಹಾಗೆ ಕೆಲವು ವಿರುದ್ಧವಾಗಿರುತ್ತೆ. ಈಗ ಭಾರತಕ್ಕೆ ವಿರುದ್ಧವಾಗಿರುವಂತ ಆರ್ಗ್ಯುಮೆಂಟ್ಸ್ ನ ನಾವು ಫಸ್ಟ್ ನೋಡೋಣ. ಈಗ ಹಲವಾರು ದೇಶ ಭಾರತದ ಜೊತೆ ಕಂಪೀಟ್ ಮಾಡ್ತಿದೆ ಅಂತ ಹೇಳ್ಬೋದು ಈ ರೀತಿಯಾದ ಆಪರ್ಚುನಿಟೀಸ್ ನ ಪಡ್ಕೊಳ್ಳೋದಿಕ್ಕೆ. ವಿಯೆಟ್ನಾಂ ಆಗಿರ್ಬೋದು, ಹಾಗೆ ಥೈಲ್ಯಾಂಡ್ ಆಗಿರ್ಬೋದು, ಈ ರೀತಿಯಾದ ದೇಶಗಳು. ಹಾಗೆ ಭಾರತದ ಆವರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಏನಿದೆ ಅದು ಕಳೆದ 3 ವರ್ಷಗಳಿಂದ ಕೇವಲ 2.5% ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಪರ್ಫಾರ್ಮೆನ್ಸ್ ಏನಿದೆ ಅದು ಕೂಡ ವೀಕ್ ಆಗಿದೆ ಅಂತ ಹೇಳ್ಬೋದು. ಇನ್ನ ನೋಡ್ಬೇಕಂದ್ರೆ ಫಾರಿನ್ ಫರ್ಮ್ಸ್ ಎಲ್ಲ ಭಾರತಕ್ಕೆ ರೀಲೋಕೇಟ್ ಆಗ್ತಿದೆ ಅನ್ನೋ ಎವಿಡೆನ್ಸ್ ಏನಿದೆ ಅದು ಕಡಿಮೆ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಕೂಡ 10 ವರ್ಷಗಳಲ್ಲಿ ಸ್ವಲ್ಪ ಸ್ಟಾಗ್ನೆಂಟ್ ಆಗಿದೆ ಅಂತ ಹೇಳ್ಬೋದು. GDPಯ 2% ಅಷ್ಟು ಮಾತ್ರ ಇದೆ ಅಂತ ಹೇಳ್ಬೋದು. ಈಗ ಬನ್ನಿ ಭಾರತದ ಪೂರಕವಾಗಿರುವಂತಹ ಆರ್ಗ್ಯುಮೆಂಟ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ರಿಲಯಬಿಲಿಟಿ ಆಗಿರ್ಬೋದು, ಹಾಗೆ ಒಳ್ಳೆ ಕ್ವಾಲಿಟಿ ಇರ್ಬೋದು, ಹಾಗೆ ಕಾಸ್ಟ್ ಏನಿದೆ ಅದು ಕಡಿಮೆ ಇರ್ಬೋದು, ಅದ್ರ ಜೊತೆಗೆ ಟೈಮ್ ಸರಿಯಾಗಿ ಡೆಲಿವರಿ ಕೊಡೋದಿರ್ಬೋದು. ಈ ಎಲ್ಲ ಕ್ವಾಲಿಟೀಸ್ ಏನಿದೆ ಇದು ಭಾರತನ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಪ್ಲೇಯರ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ಬೇಕಂದ್ರೆ ಹಲವಾರು ಹೊಸ ಆಪರ್ಚುನಿಟೀಸ್ ಮತ್ತೆ ಪಾಸಿಬಿಲಿಟೀಸ್ ಏನಿದೆ ಅದು ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಆಟೋ ಮತ್ತೆ ಆಟೋ ಆಕ್ಸಿಲರೀಸ್ ಇರ್ಬೋದು, ಇಂಜಿನಿಯರಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಹಾಗೆ ಟೆಕ್ಸ್ಟೈಲ್ ಸೆಕ್ಟರ್ಸ್ ಇರ್ಬೋದು. ಬನ್ನಿ ಈಗ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ಗೆ ಸ್ಪೆಸಿಫಿಕಲಿ ಬೇಸ್ಡ್ ಆಗಿರುವಂತ 3 ಸೆಕ್ಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸ್ಮಾರ್ಟ್ ಫೋನ್ಸ್, ಎರಡನೇದು ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ APIs, ಹಾಗೆ ಥರ್ಡ್ ಒನ್ ನೋಡ್ಬೇಕಂತಂದ್ರೆ ಮೆಡಿಕಲ್ ಡಿವೈಸಸ್. ಈ 3 ಸೆಕ್ಟರ್ ಏನಾದ್ರು ಭಾರತಕ್ಕೆ $300 ಬಿಲಿಯನ್ ಆಪರ್ಚುನಿಟಿನ ತರೋದ್ರೊಳಗೆ ಏನಾದ್ರು ಸಕ್ಸಸ್ಫುಲ್ ಆದ್ರೆ ಆಗ ನಮ್ಮ GDP ಏನಿದೆ ಮುಂದಿನ 10 ವರ್ಷಕ್ಕೆ ತುಂಬಾನೇ ಬೆನಿಫಿಟ್ಸ್ ನ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಕೋವಿಡ್-19 ಇಂದ ಭಾರತಕ್ಕೆ ಸ್ಪೆಷಾಲಿಟಿ ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೂಡ ಒಳ್ಳೆ ಆಪರ್ಚುನಿಟೀಸ್ ನ ತಂದ್ಕೊಟ್ಟಿದೆ ಅಂತ ಹೇಳ್ಬೋದು. ಈಗ ಬನ್ನಿ ಆ ಸೆಕ್ಟರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಹಾಗೆ ಅದರ ರಿಲೇಟೆಡ್ ಒಂದೊಂದು ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಮೊದಲನೇ ಸೆಕ್ಟರ್ ಬಂದು ಸ್ಮಾರ್ಟ್ ಫೋನ್ ಮಾರ್ಕೆಟ್. ಹೌದು, ವಿಶ್ವದಲ್ಲಿ ಇದು $540 ಬಿಲಿಯನ್ ಅಷ್ಟು ಮಾರ್ಕೆಟ್ ನ ಹೊಂದಿದೆ. ಇದರೊಳಗೆ ಚೈನಾ ಬಂದು $130 ಬಿಲಿಯನ್ ಅಷ್ಟು ಸಪ್ಲೈ ಮಾಡುತ್ತೆ, ಅಂದ್ರೆ 1/4 ಭಾಗದಷ್ಟು. ಇನ್ನು ಭಾರತದ ಕಾಂಟ್ರಿಬ್ಯೂಷನ್ ನೋಡ್ಬೇಕಂದ್ರೆ ಕೇವಲ 6 ಬಿಲಿಯನ್ ಇದೆ, ಅಂದ್ರೆ 1.1% ಇದೆ ಅಷ್ಟೇ. ಹಾಗೆ ಭಾರತದ ಡೊಮೆಸ್ಟಿಕ್ ಸ್ಮಾರ್ಟ್ ಫೋನ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು $27 ಬಿಲಿಯನ್ ಇದೆ. ಇದರೊಳಗೆ $16 ಬಿಲಿಯನ್ ಚೈನಾ ಇಂದ ಇಂಪೋರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಇದು ಒಂದು ಹ್ಯೂಜ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳ್ಬೋದು. ಭಾರತದ ಸರ್ಕಾರ ಕೂಡ ಇನಿಷಿಯೇಟಿವ್ಸ್ ನ ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ.
ಹಾಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಏನಿದೆ ಅದು ಈ ಆಪರ್ಚುನಿಟಿನ ಸಪೋರ್ಟ್ ಮಾಡೋದಕ್ಕೆ ಅಂತ $1.1 ಬಿಲಿಯನ್ ಅಷ್ಟು ಪಕ್ಕಕ್ಕಿಡ್ತಿದೆ. ಹಾಗೆ ಕೆಲವು ಬ್ರ್ಯಾಂಡ್ಸ್ಗಳು ಆಪಲ್ ಅಂತವು ಚೈನಾ ಲಾಕ್ಡೌನ್ಸ್ ಇಂದ ತುಂಬಾನೇ ಸಫರ್ ಮಾಡಿದೆ. ಆದ್ರಿಂದ ಅವರ ಪ್ರೆಸೆನ್ಸ್ ಏನಿದೆ ಭಾರತದಲ್ಲಿ ಅದು ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು ದಿನ ಕಳೆದ ಹಾಗೆಲ್ಲ. ಹಾಗೆ $1.3 ಬಿಲಿಯನ್ ಅಷ್ಟು ಐಫೋನು ಆಲ್ರೆಡಿ ಭಾರತದಿಂದ ಎಕ್ಸ್ಪೋರ್ಟ್ ಆಗಿದೆ. ಹಾಗೆ ಏರ್ಪೋರ್ಟ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಆಗೋದಕ್ಕೆ ಪ್ಲಾನ್ ಆಗ್ತಾ ಇದೆ ಭಾರತದಲ್ಲಿ. ಹಾಗೆ ಬ್ಲೂಮ್ಬರ್ಗ್ ಪ್ರಕಾರ ಆಪಲ್ ಆಲ್ರೆಡಿ 25% ತಮ್ಮ ಪ್ರೊಡಕ್ಷನ್ ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಇದರ ಇಯರ್ಲಿ ವರ್ತ್ ಏನಿದೆ ಅದು $50 ಬಿಲಿಯನ್ ಇದೆ ಅಂತ ಹೇಳ್ಬೋದು. ಹಾಗೆ ಹಲವಾರು ಕಂಪ್ನೀಸ್ಗಳಾದ ಫಾಕ್ಸ್ಕಾನ್ ಆಗಿರ್ಬೋದು, ವಿನ್ಸ್ಟ್ರಾನ್ ಆಗಿರ್ಬೋದು, ಹಾಗೆ ಪ್ಯಾಗಟ್ರಾನ್ ಆಗಿರ್ಬೋದು, ಇವ್ರುಗಳು ಕೂಡ ತಮ್ಮ ಪ್ರೊಡಕ್ಷನ್ ನ ಭಾರತಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಭಾರತದಿಂದ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮುಂದಿನ ಸೆಕ್ಟರ್ ಆಕ್ಟಿವ್ ಫಾರ್ಮಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್. ಹೌದು, ಇದರ ಗ್ಲೋಬಲ್ ಮಾರ್ಕೆಟ್ ಸೈಜ್ ಏನಿದೆ $200 ಬಿಲಿಯನ್ ಇದೆ. ಹಾಗೆ ಇದ್ರೊಳಗೆ $90 ಬಿಲಿಯನ್ ಅಷ್ಟು ಚೈನಾ ಎಕ್ಸ್ಪೋರ್ಟ್ ಮಾಡುತ್ತೆ. ಅಂದ್ರೆ 45% ಮಾರ್ಕೆಟ್ದು ಆಲ್ಮೋಸ್ಟ್ ಚೈನಾನೇ ಎಕ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಭಾರತದ API ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು $20 ಬಿಲಿಯನ್ ಇದೆ. ಇದ್ರೊಳಗೆ $14 ಬಿಲಿಯನ್ ಏನಿದೆ ಅದು ಚೈನಾ ಇಂದ ಇಂಪೋರ್ಟ್ ಆಗುತ್ತೆ. ಆದ್ರಿಂದ ನೀವು ನೋಡ್ಬೋದು ಭಾರತಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು ಚೈನಾನ ರೀಪ್ಲೇಸ್ ಮಾಡೋದಕ್ಕೆ. ಔಟ್ಸೈಡು ಇರ್ಬೋದು, ಹಾಗೆ ಭಾರತದ ಒಳಗೆ ಕೂಡ ಇರ್ಬೋದು. ಈಗ ಭಾರತ ಯಾಕೆ ಅಂತ ಕೇಳ್ಬೋದು. ಚೈನಾದಲ್ಲಿ ಮತ್ತೆ ಭಾರತದಲ್ಲಿ ಇರುವಂತ ಲಾರ್ಜ್ ಕೆಪಾಸಿಟಿ ಏನಿದೆ, ಸೊ ಪ್ರೊಡಕ್ಷನ್ ಕೆಪಾಸಿಟಿ ಅದು ಬೇರೆ ಇನ್ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಕೆಪಾಸಿಟಿ ಮತ್ತೆ ನಮ್ಮ ನೋಹೋ ಅಂದ್ರೆ ನಮ್ಮ ನಾಲೆಜ್ ಇದರಿಂದ ಒಳ್ಳೆ ಸ್ಟ್ರಾಂಗ್ ಪೊಸಿಷನ್ ನಾವು ಪಡ್ಕೋಬಹುದು. ಈ ಸೆಗ್ಮೆಂಟ್ ನ ಸಪೋರ್ಟ್ ಮಾಡೋದಕ್ಕೆ ಅಂತ ಗವರ್ಮೆಂಟ್ $2 ಬಿಲಿಯನ್ ಅಷ್ಟು PLI ಸ್ಕೀಮ್ ನ 2021ರಲ್ಲಿ ಲಾಂಚ್ ಮಾಡಿದೆ. ಅದರ ನಂತರ 35 APIಗೆ ಇದು ಬೆನಿಫಿಷಿಯಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಚೈನಾದಿಂದ ಇಂಪೋರ್ಟ್ ಮಾಡ್ತಿದ್ರು, ಇವಾಗ ಸದ್ಯಕ್ಕೆ ಡೊಮೆಸ್ಟಿಕಲಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಒಟ್ಟಾರೆ 55 ಭಾರತದ ಕಂಪ್ನೀಸ್ಗೆ ಇದರಿಂದ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು March 22 ಅಲ್ಲಿ ಸ್ಟ್ರೆಂಥನಿಂಗ್ ಆಫ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಸ್ಕೀಮ್ ಮುಖಾಂತರ ಟೋಟಲ್ ಫೈನಾನ್ಷಿಯಲ್ ಔಟ್ಲೇ 500 ಕೋಟಿ ಅಷ್ಟು ಕೊಟ್ಟಿದ್ದಾರೆ FY 21-22 ಇಂದ FY 25-26 ವರೆಗೆ. ಹಾಗೆ 100% FDI ನ ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಅಲ್ಲಿ ಅಲೋ ಮಾಡಿದ್ದಾರೆ. ಅದು ಗ್ರೀನ್ ಫೀಲ್ಡ್ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ ಆಟೋಮೆಟಿಕ್ ರೂಟ್ ಮುಖಾಂತರ. ಇನ್ನು ಬ್ರೌನ್ ಫೀಲ್ಡ್ ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ 100% FDI ನ ಅಲೋ ಮಾಡಿದ್ದಾರೆ. ಆದ್ರೆ 74% ಆಟೋಮೆಟಿಕ್ ರೂಟು, ಹಾಗೆ ಮಿಕ್ಕಿದ್ದು ಗವರ್ಮೆಂಟ್ ಅಪ್ರೂವಲ್ ನ ಪಡ್ಕೊಂಡು ಬರಬೇಕಾಗುತ್ತೆ. ಇನ್ನು ನಮ್ಮ ಮೂರನೇ ಸೆಗ್ಮೆಂಟ್ ಮೆಡಿಕಲ್ ಡಿವೈಸಸ್. ಇದರ ಗ್ಲೋಬಲ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು $650 ಬಿಲಿಯನ್ ಇದೆ. ಅದರೊಳಗೆ $100 ಬಿಲಿಯನ್ ಏನಿದೆ ಅದು ಚೈನೀಸ್ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಇನ್ನು ಭಾರತದ ಮಾರ್ಕೆಟ್ ವ್ಯಾಲ್ಯೂ ನೋಡ್ಬೇಕಂದ್ರೆ ಮೆಡಿಕಲ್ ಡಿವೈಸಸ್ ಅಲ್ಲಿ $12 ಬಿಲಿಯನ್ ಇದೆ. ಅದರೊಳಗೆ $10 ಬಿಲಿಯನ್ ಏನಿದೆ ಅದನ್ನ ಇಂಪೋರ್ಟ್ ಮಾಡ್ಕೊಂತೀವಿ. ಇನ್ನು ಉಳಿದಿದ್ದು $2 ಬಿಲಿಯನ್ ಏನಿದೆ ಅದನ್ನ ಮಾತ್ರ ನಾವು ಡೊಮೆಸ್ಟಿಕಲಿ ಪ್ರೊಡ್ಯೂಸ್ ಮಾಡೋದು. ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ PLI ಸ್ಕೀಮ್ ಮುಖಾಂತರ $2.5 ಬಿಲಿಯನ್ ಅಷ್ಟು ಈ ಸೆಗ್ಮೆಂಟ್ ಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅನೌನ್ಸ್ ಮಾಡಿದೆ. ಹಾಗೆ ನೋಡ್ಬೇಕಂದ್ರೆ ಚೈನೀಸ್ ಕಾಸ್ಟ್ಗೆ ನಾವು ಕಾಂಪೀಟ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ ಅಂತ ಹೇಳ್ಬೋದು. ಹಾಗೆ ಹಲವಾರು ಕಂಪ್ನೀಸು ಬ್ಯಾಕ್ಸ್ಟರು, ಅಬಾಟು, 3M, ಬ್ರಾನೋ, ಹಾಗೆ ಬಾಸ್ಟನ್ ಸೈಂಟಿಫಿಕ್ ಇವೆಲ್ಲ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಅಲ್ಲಿ ಇನ್ವೆಸ್ಟರ್ಸ್ ಆಗಿ ಲಿಸ್ಟೆಡ್ ಆಗಿದ್ದಾರೆ. ಅದ್ರ ಜೊತೆಗೆ ಗೋದ್ರೇಜ್ ಅಪ್ಲಯನ್ಸ್ ಹಾಗೆ ಸೀಮೆನ್ ಹೆಲ್ತ್ ಇವುಗಳು ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಹೇಳ್ಬೋದು ಈ ಸೆಗ್ಮೆಂಟ್ ಅಲ್ಲಿ. ನಮ್ಮ ಫೋರ್ತ್ ಸೆಕ್ಟರ್ ಅಂದ್ರೆ ಸ್ಪೆಷಾಲಿಟಿ ಕೆಮಿಕಲ್ಸ್. 20 ವರ್ಷದಿಂದ ಚೈನಾ ಈ ಸೆಕ್ಟರ್ ನ ಡಾಮಿನೇಟ್ ಮಾಡ್ತಾ ಇದೆ. ಹೌದು, ಹಾಗೆ ವಿಶ್ವದ ಲಾರ್ಜೆಸ್ಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರ್ ಕೂಡ ಚೈನಾನೇ. ಹಾಗೆ ಇವರು ಇಕೋಲಾಜಿಕಲ್ ಡ್ಯಾಮೇಜ್ ಅಂದ್ರೆ ಪರಿಸರಕ್ಕೆ ಆಗ್ತಿರುವಂತ ಡ್ಯಾಮೇಜ್ ನ ಇವರು ಕಡಿಮೆ ಮಾಡಬೇಕು ಅಂತ ಒಂದು ಕಾನ್ಶಿಯಸ್ ಕಾಲ್ ನ ತಗೊಂಡಿದ್ದಾರೆ. ಅದೇನು ಅಂದ್ರೆ ಈ ಇಂಡಸ್ಟ್ರಿನ ಇವರು ಎಕ್ಸಿಟ್ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಸೊ ಆದ್ರಿಂದ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ಬೋದು. ಹಾಗೆ ಇಂಡಿಯನ್ ಕೆಮಿಕಲ್ ಸೆಗ್ಮೆಂಟ್ ಏನಿದೆ ಅದು ಡೈವರ್ಸಿಫೈ ಆಗಿದೆ ಅಂತ ಹೇಳ್ಬೋದು. ಇದ್ರೊಳಗೆ ಬಲ್ಕ್ ಕೆಮಿಕಲ್ಸ್, ಸ್ಪೆಷಾಲಿಟಿ ಕೆಮಿಕಲ್ಸ್, ಆಗ್ರೋ ಕೆಮಿಕಲ್ಸ್, ಪೆಟ್ರೋ ಕೆಮಿಕಲ್ಸ್, ಪಾಲಿಮರ್ಸ್, ಹಾಗೆ ಫರ್ಟಿಲೈಸರ್ಸ್ ಈ ತರ ಮೇನ್ಲಿ ಸೆಗ್ಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ FY 22 ಅಲ್ಲಿ ಭಾರತದ ಕೆಮಿಕಲ್ ಇಂಡಸ್ಟ್ರಿ ಮಾರ್ಕೆಟ್ ಏನಿದೆ ಅದು $232.6 ಬಿಲಿಯನ್ ಅಷ್ಟು ಇದೆ. ಹಾಗೆ ಬರೀ ಕೇವಲ ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟ್ ಅಂತ ತಗೊಂಡ್ರೆ ನಾವು 2025 ಅಷ್ಟರಲ್ಲಿ $40 ಬಿಲಿಯನ್ ಅಷ್ಟು ಇದು ರೀಚ್ ಆಗಲಿದೆ ಅಂತ ಹೇಳ್ತಿದ್ದಾರೆ. FY 15 ಇಂದ FY 21 ವರೆಗೂ ಭಾರತದ ಮ್ಯಾನುಫ್ಯಾಕ್ಚರರ್ಸ್ 11% CAGR ಗ್ರೋತ್ ನ ತೋರಿಸಿದ್ದಾರೆ. ಹಾಗೆ ಅವರ ಶೇರ್ ಏನಿದೆ 3% ಇಂದ 4% ವರೆಗೂ ಇನ್ಕ್ರೀಸ್ ಆಗಿದೆ ಗ್ಲೋಬಲ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಮಾರ್ಕೆಟ್ ಅಲ್ಲಿ. ಇನ್ನು ಗವರ್ಮೆಂಟ್ ಏನಿದೆ ಅದು 100% FDI ನ ಅಲೋ ಮಾಡಿದೆ ಈ ಸೆಕ್ಟರ್ ಅಲ್ಲಿ. ಹಾಗೆ ಈ ಸೆಕ್ಟರ್ PLI ಸ್ಕೀಮ್ಸ್ ಮತ್ತೆ ಮೇಕ್ ಇನ್ ಇಂಡಿಯಾ ಮಿಷನ್ ಜೊತೆ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಿದೆ ಅಂತ ಹೇಳ್ಬೋದು ಗ್ಲೋಬಲ್ ಸ್ಕೇಲ್ ಅಲ್ಲಿ. ಈಗ ಬನ್ನಿ ಈ ಸಿಚುಯೇಷನ್ ಇಂದ ಬೆನಿಫಿಟ್ ಪಡ್ಕೊಳ್ಳುವಂತ 4 ಸ್ಪೆಷಲ್ ಕಂಪನೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು API ಮತ್ತೆ ಸ್ಪೆಷಲ್ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಅವರ ರೆವಿನ್ಯೂ ಅಲ್ಲಿ ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುವಂತ ಕಂಪನೀಸ್ ನ ನಾವು ಸೆಲೆಕ್ಟ್ ಮಾಡಿದೀವಿ.
ಹಾಗೆ ನೋಡ್ಬೇಕಂದ್ರೆ ಸ್ಮಾರ್ಟ್ ಫೋನ್ಸ್ ಮತ್ತೆ ಮೆಡಿಕಲ್ ಡಿವೈಸಸ್ ಅಲ್ಲಿ ಕಂಪನೀಸ್ಗಳು ಕಡಿಮೆ ಇರೋದ್ರಿಂದ ಬಿಗ್ ಪ್ಲೇಯರ್ಸ್ ನಾವು ಸೆಲೆಕ್ಟ್ ಮಾಡಿದೀವಿ. ಈಗ ಮೊದಲನೇ ಕಂಪನಿ ಅಂದ್ರೆ ಡಿಕ್ಸನ್ ಟೆಕ್ನಾಲಜೀಸ್ ಇಂಡಿಯಾ ಲಿಮಿಟೆಡ್. ಹೌದು, ಭಾರತದಲ್ಲಿ ಸಬ್ಸ್ಟಿಟ್ಯೂಟ್ ನೋಡ್ಬೇಕಂದ್ರೆ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಅದು ಡಿಕ್ಸನ್ ಟೆಕ್ನಾಲಜೀಸ್. ಹೌದು, ಇದು ಭಾರತದ ಲಾರ್ಜೆಸ್ಟ್ ಹೋಮ್ ಗ್ರೌಂಡ್ ಡಿಸೈನ್ ಫೋಕಸ್ ಮತ್ತೆ ಸೊಲ್ಯೂಷನ್ ಪ್ರೊವೈಡಿಂಗ್ ಕಂಪನಿ ಅಂತ ಹೇಳ್ಬೋದು. ಇದ್ರೊಳಗೆ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಸಿಸಿಟಿವಿ ಇರ್ಬೋದು, ಮೆಡಿಕಲ್ ಇಕ್ವಿಪ್ಮೆಂಟ್ ಇರ್ಬೋದು, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇರ್ಬೋದು, ಹಾಗೆ ಲೈಟಿಂಗ್ಸ್ ಇರ್ಬೋದು, ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಜೊತೆಗೆ ಸೆಟಪ್ ಬಾಕ್ಸ್, ಸ್ಮಾರ್ಟ್ ಫೋನ್ಸ್, ಎಲ್ಇಡಿ ಟಿವಿ ಪ್ಯಾನ್ಸ್ ನ ರಿಪೇರ್ ಕೂಡ ಮಾಡ್ತಾರೆ. ಹಾಗೆ ಮಾರ್ಚ್ 21-22 ಅಲ್ಲಿ ನೋಡ್ಬೇಕಂತಂದ್ರೆ ಇದರ ರೆವಿನ್ಯೂ ಏನಿದೆ ಸ್ಮಾರ್ಟ್ ಫೋನ್ಸ್ ಇಂದ 29% ಬಂದಿದೆ ಅಂತ ಹೇಳ್ಬೋದು. ಕಂಪನಿ ಹತ್ರ 2 ಬಿಸ್ನೆಸ್ ಮಾಡೆಲ್ಸ್ ಇದೆ. ಒಂದು OEM, ಇನ್ನೊಂದು ODM. OEM ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್, ಹಾಗೆ ODM ಅಂದ್ರೆ ಒರಿಜಿನಲ್ ಡಿಸೈನಿಂಗ್ ಮ್ಯಾನುಫ್ಯಾಕ್ಚರರ್ ಅಂತ. ಹಾಗೆ ಡಿಕ್ಸನ್ ನ ಫೈನಾನ್ಷಿಯಲ್ ಪ್ರೊಫೈಲ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಮೇಜ್ ಅಲ್ಲಿ. ಸೊ ಎಲ್ಲಾ ಪ್ಯಾರಾಮೀಟರ್ಸ್ ಅಲ್ಲೂ ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ತೋರಿಸಿದೆ. ರೆವೆನ್ಯೂ ಆಗಿರ್ಬೋದು, ಇಬಿಡಾ ಆಗಿರ್ಬೋದು, PBT ಆಗಿರ್ಬೋದು, ಹಾಗೆ ಪ್ಯಾಟ್ ಕೂಡ ಆಗಿರ್ಬೋದು. ಇಂಥ ಚಾಲೆಂಜಿಂಗ್ ಎನ್ವೈರನ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ರಾಬಸ್ಟ್ ಇಂಪ್ರೂವ್ಮೆಂಟ್ ನ ಇದು ಕೊಟ್ಟಿದೆ ಅಂತ ಹೇಳ್ಬೋದು. ಇದಕ್ಕೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೊಬೈಲ್ ಸೆಗ್ಮೆಂಟ್ ಇಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಕಂಪನಿಯ ಬಿಗ್ಗೆಸ್ಟ್ ರಿಸ್ಕ್ ಏನಂದ್ರೆ ಕ್ಲೈಂಟ್ ಹೇಗೆ ಪರ್ಫಾರ್ಮ್ ಮಾಡುತ್ತೋ ಅದ್ರ ಮೇಲೆ ಇವರ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗಿರುತ್ತೆ. ಹೌದು, ಈ ಕಂಪನಿಯ ರೆವಿನ್ಯೂ ಇರ್ಬೋದು ಅಥವಾ ಆಪರೇಟಿಂಗ್ ಪ್ರಾಫಿಟಬಿಲಿಟಿ ಇರ್ಬೋದು, ಅದು ಟಾಪ್ 3 ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆ ಟಾಪ್ 3 ಕಸ್ಟಮರ್ಸ್ ಯಾರು ಅಂದ್ರೆ ಶಾಮಿ ಮತ್ತೆ ಸ್ಯಾಮ್ಸಂಗ್ ಮತ್ತೆ ಪ್ಯಾನಸೋನಿಕ್. ಹೌದು, ಇಲ್ಲಿ ಕ್ಲೈಂಟ್ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ ಅಂತ ಹೇಳ್ಬೋದು. ಈಗ ನಮ್ಮ ಮುಂದಿನ ಕಂಪನಿಗೆ ಹೋಗೋಣ. ಅದು ಗ್ಲ್ಯಾಂಡ್ ಫಾರ್ಮಾ ಲಿಮಿಟೆಡ್. API ಸೆಕ್ಟರ್ ಏನಾದ್ರು ಮುಂದುವರೆದ್ರೆ ಆಗ ಬೆನಿಫಿಟ್ ಆಗೋದು ಗ್ಲ್ಯಾಂಡ್ ಫಾರ್ಮಾ ಲಿಮಿಟೆಡ್ಗೆ. ಹೌದು, ಹಾಗೆ ಇದರ ಪ್ರೆಸೆನ್ಸ್ ಏನಿದೆ ಅದು 60 ಕಂಟ್ರೀಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸ್, ಯುರೋಪ್, ಕೆನಡಾ, ಆಸ್ಟ್ರೇಲಿಯಾ, ಇಂಡಿಯಾ. ಸೊ ಇದು ಸ್ಟಾರ್ಟ್ ಮಾಡಿದ್ದು ತಮ್ಮ ಜರ್ನಿನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂದ. ಆದ್ರೆ ಇವತ್ತು ನೋಡ್ಬೇಕಂದ್ರೆ ಇದು ಲಾರ್ಜೆಸ್ಟ್ ಹಾಗೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಜೆಕ್ಟಬಲ್ ಫೋಕಸ್ ಕಂಪನೀಸ್ ಅಲ್ಲಿ ಒಂದು ಆಗಿದೆ ಭಾರತದಲ್ಲಿ. ಹಾಗೆ FY22 ಅಲ್ಲಿ ತಮ್ಮ ರೆವಿನ್ಯೂ ಅಲ್ಲಿ ಎಕ್ಸ್ಪೋರ್ಟ್ಸ್ ಕಾಂಟ್ರಿಬ್ಯೂಷನ್ ಏನಿದೆ ಅದು 86% ಇದೆ ಅಂತ ಹೇಳ್ಬೋದು. ಇನ್ನು ಗ್ಲ್ಯಾಂಡ್ ಫಾರ್ಮಾ ಲಿಮಿಟೆಡ್ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ನಾವೊಂದು ಡೀಟೇಲ್ ವಿಡಿಯೋನ ಮಾಡ್ತೀವಿ, ಅದನ್ನ ನೀವು ವಾಚ್ ಮಾಡ್ಬೋದು. ಹಾಗೆ ಬನ್ನಿ ನೆಕ್ಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಟಾರ್ಸನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅಂತ. ಹೌದು, ಈ ಕಂಪನಿ ಭಾರತದ ಲ್ಯಾಬ್ವೇರ್ ಕಂಪನಿ ಆಗಿದ್ದು, ಹಾಗೆ ಇದು ರಿಸರ್ಚ್, ಫಾರ್ಮಾ ಮತ್ತೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಯೂಸ್ ಮಾಡುವಂತ ಕನ್ಸ್ಯೂಮಬಲ್ಸ್ ಮತ್ತೆ ರಿಯೂಸಬಲ್ಸ್ ನ ಡಿಸೈನ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಮಾರ್ಕೆಟಿಂಗ್ ಕೂಡ ಮಾಡುತ್ತೆ. ಹಾಗೆ ಈ ಕಂಪನಿ ಹತ್ರ ವೆಸ್ಟ್ ಬೆಂಗಾಲ್ ಅಲ್ಲಿ 5 ವರ್ಟಿಕಲಿ ಇಂಟಿಗ್ರೇಟೆಡ್ ಮತ್ತೆ ಫುಲ್ಲಿ ಆಟೋಮ್ಯಾಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಗಳಿವೆ. ಹಾಗೆ 40ಕ್ಕಿಂತ ಹೆಚ್ಚು ಕಂಟ್ರೀಸ್ ಅಲ್ಲಿ ಇವರು ತಮ್ಮ ಪ್ರಾಡಕ್ಟ್ಸ್ ನ ಸೆಲ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇವರ ರೆವಿನ್ಯೂ ತಗೊಂಡ್ರೆ ಅದ್ರೊಳಗೆ ಎಕ್ಸ್ಪೋರ್ಟ್ಸ್ ನ ಕಾಂಟ್ರಿಬ್ಯೂಷನ್ ಏನಿದೆ ಅದು 33% ಅಂತ ಹೇಳ್ಬೋದು. ಹಾಗೆ FY22 ಅಲ್ಲಿ ಇವರ ರೆವಿನ್ಯೂ ಏನಿದೆ ಅದು 31% ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ಫಾರ್ಮಾ, ಡಯಾಗ್ನೋಸ್ಟಿಕ್ ಮತ್ತೆ ರಿಸರ್ಚ್ ಅಲ್ಲಿ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ. ವೀಕ್ನೆಸ್ ಏನು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಸೆಂಟಿವ್ ಬಿಸ್ನೆಸ್ ಆಗಿದೆ. ಯಾಕೆ ಅಂತ ಅಂದ್ರೆ ಇನ್ವೆಂಟ್ರಿ ಡೇಸ್ ಏನಿದೆ ಅದು ಹೈ ಇದೆ ಅಂತ ಹೇಳ್ಬೋದು. ಅಂದ್ರೆ ನೀವು ಸ್ಟಾಕ್ ನ ಜಾಸ್ತಿ ದಿನಗಳ ಕಾಲ ಇಟ್ಕೋಬೇಕಾಗುತ್ತೆ. ಯಾಕೆ ಇದು ಅಂತ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಲೀಡ್ ಟೈಮ್ ಏನಿದೆ ಅದು ಜಾಸ್ತಿ ಇದೆ. ಅದೇನು ಅಂತ ಅಂದ್ರೆ ರಾ ಮೆಟೀರಿಯಲ್ ನ ನೀವು ಇವತ್ತು ಆರ್ಡರ್ ಮಾಡಿದ್ರೆ ತುಂಬಾ ದಿನಗಳ ನಂತರ ಅದು ನಿಮ್ಗೆ ಡೆಲಿವರಿ ಆಗುತ್ತೆ. ಸೊ ಆ ಲೀಡ್ ಟೈಮ್ ಏನಿದೆ ಅಂದ್ರೆ ಆ ಗ್ಯಾಪ್ ಏನಿದೆ ಅದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗೆ ಆವರೇಜ್ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಏನಿದೆ ಅದು ಇಂಡಸ್ಟ್ರಿ ನೋಡ್ಬೇಕಂದ್ರೆ 167 ಡೇಸ್ ಇದೆ. ಬಟ್ ಆದ್ರೆ ಈ ಕಂಪನಿದು 211 ಡೇಸ್ ಇದೆ. ಆದ್ರಿಂದ ಇನ್ವೆಸ್ಟರ್ಸ್ ಇದನ್ನ ಮಾನಿಟರ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ನಮ್ಮ ಮುಂದಿನ ಕಂಪನಿ ಬಂದು ತತ್ವಚಿಂತನ್ ಫಾರ್ಮಾ ಕೆಮ್ ಲಿಮಿಟೆಡ್. ಹೌದು, ಇದು ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ನಾವು ಚೂಸ್ ಮಾಡಿರುವಂತ ಕಂಪನಿ. ಇದು ಲೀಡಿಂಗ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪನಿ ಅಂತ ಹೇಳ್ಬೋದು. ಹಾಗೆ ಇದರ ಎಕ್ಸ್ಪೋರ್ಟ್ಸ್ ಏನಿದೆ ರೆವಿನ್ಯೂ ಅಲ್ಲಿ ಅದು 79% ಇದೆ ಅಂತ ಹೇಳ್ಬೋದು. ಹಾಗೆ ಕಂಪನಿಯ ಫೋಕಸ್ ಏನಿದೆ ಅದು ಗ್ರೀನ್ ಕೆಮಿಸ್ಟ್ರಿ ಮೇಲೆ ಇದೆ. ಹಾಗೆ ಈ ಕಂಪನಿ ಸ್ಟ್ರಕ್ಚರ್ ಡೈರೆಕ್ಟಿಂಗ್ ಏಜೆನ್ಸ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಲೀಡರ್ ಆಗಿದೆ ಅಂತ ಕೂಡ ಹೇಳ್ಬೋದು. ಹೌದು, ಹಾಗೆ ಇದ್ರ ಜೊತೆಗೆ ಇದು ಹಲವಾರು ತಮ್ಮ ಪ್ರಾಡಕ್ಟ್ಸ್ ಮತ್ತೆ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಲ್ಲಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಕೂಡ ಆಗಿದೆ. ಅದ್ರ ಜೊತೆಗೆ ಒಂದು ನೀಶ್ ಸೆಗ್ಮೆಂಟ್ ಅಲ್ಲಿ ಇದು ಆಪರೇಟ್ ಮಾಡ್ತಿದೆ ಹಲವಾರು ವರ್ಷಗಳಿಂದ. ಆದ್ರಿಂದ ತಮ್ಮ ಸ್ಟೇಕ್ ಹೋಲ್ಡರ್ಸ್ ಜೊತೆ ತುಂಬಾನೇ ಒಳ್ಳೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಪ್ರೊಡಕ್ಷನ್ ಗೆ ಬೇಕಾದಂತ ರಾ ಮೆಟೀರಿಯಲ್ಸ್ ಏನಿದೆ ಅದೆಲ್ಲ ಕ್ರೂಡ್ ಆಯಿಲ್ ಡಿರೈವೇಟಿವ್ಸ್ ಆಗಿದೆ. ಸೊ ಆದ್ರಿಂದ ಕ್ರೂಡ್ ಆಯಿಲ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ ಅಂದ್ರೆ ಪ್ರೈಸಸ್ ಫ್ಲಕ್ಚುಯೇಷನ್ಸ್, ಅದರಿಂದ ಇದರ ಮಾರ್ಜಿನ್ ಕೂಡ ಎಫೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಪ್ರಾಫಿಟಬಿಲಿಟಿ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ತನಕ ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದು ನಾವು ಕೊಟ್ಟ ಮಾಹಿತಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ, ಹಾಗೆ ಚೈನಾ ಬಗ್ಗೆ, ಹಾಗೆ ಇಂಡಿಯಾ ಬಗ್ಗೆ, ಹಾಗೆ ಈ ಸಿಚುಯೇಷನ್ ಏನಿದೆ ಅಂತ, ಹಾಗೆ 4 ಸ್ಟಾಕ್ಸ್ ಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಆದ್ರೆ ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಇಲ್ಲ. ನಿಮ್ಮ ಓನ್ ಡ್ಯೂ ಡಿಲಿಜೆನ್ಸ್ ನ ನೀವು ಮಾಡೋದನ್ನ ಮರಿಬೇಡಿ, ಅಂದ್ರೆ ಓನ್ ರಿಸರ್ಚ್ ಮಾಡೋದನ್ನ ಮರಿಬೇಡಿ. ಹಾಗೆ ಗ್ರೋ ಕನ್ನಡ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಹಾಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜಸ್ ನ ಕೂಡ ನೀವು ಫಾಲೋ ಮಾಡಬಹುದು. ಧನ್ಯವಾದಗಳು.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.